ಅವರು ದಯವಿಟ್ಟು ವೇದಿಕೆ ಮೇಲ್ಗಡೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಇಂದು ಈ ಮಟ್ಟಕ್ಕೆ ತಲುಪಿದೆ ಅಂದರೆ ಹಲವಾರು ಜನರ ಒಂದು ಶ್ರಮ ಈ ಕಾರ್ಯಕ್ರಮದ ಹಿಂದೆ ಇದೆ. ಹಾಗೂ ಈ ನೂತನ ಗೌರವಾನ್ವಿತ ಸ್ವಾಮೀಜಿಯವರನ್ನ, ಗಣ್ಯರನ್ನ, ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತ ಗಣ್ಯರು ನಿಮ್ಮದೇ ಆಗಿರ್ತಕ್ಕಂತಹ ಆದಿಚುಂಚನಗಿರಿ ಶಾಖಾ ಮಠ ತಿರುಪತಿಯಲ್ಲಿ ಅಲ್ಲಿ ಕಾರ್ಯಕ್ರಮ ನಡೆದಿಂದ ಪೂಜ್ಯ ಸ್ವಾಮೀಜಿಯವರು ನಿನ್ನೆ ತಿರುಪತಿಗೆ ಸ್ವಾಮೀಜಿಯವರು ಹೋಗ್ಬೇಕಾಗಿದ್ದರಿಂದ ಪೂಜ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗಲಿಲ್ಲ. ಆದರೂ ಸಹ ಪೂಜ್ಯ ಸ್ವಾಮೀಜಿಯವರು ಬೆಳಗ್ಗೆನೇ ಸಹ ಕಾಲ್ ಮಾಡಿ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ ಬನ್ನಿ, ಹೋಗಿ ಬನ್ನಿ. ಪೂಜ್ಯ ಸಾಯಿಕೀರ್ತಿ ಸ್ವಾಮೀಜಿಯವರು ಮತ್ತು ನಮಗೂ ಸಹ ಡೈರೆಕ್ಷನ್ ಕೊಟ್ಟಿದ್ರು. ಹಾಗೆ ಸಹ ಪೂಜ್ಯ ಸ್ವಾಮೀಜಿಯವರ ಆದೇಶದ ಮೇರೆಗೆ ನಾವು ಇಲ್ಲಿ ಹಲ್ಪಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ ನೂತನ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದು ಪೂಜ್ಯ ಸ್ವಾಮಿ ದೇವರ ಆದೇಶದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇನೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಶಿಲಾನ್ಯಾಸ ಕಾರ್ಯಕ್ರಮದ ನಮ್ಮ ಆದಿಚುಂಚನಗಿರಿಯಿಂದ ಬಂದಿರತಕ್ಕಂತಹ ಆಗಮಿಕರು ಎಲ್ಲ ಸಹ ವಿಧಿವಿಧಾನಗಳಿಂದ ಪೂಜ್ಯದ ಶಿಲಾನ್ಯಾಸ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಯಾಕೆ ಕಾಲಭೈರವೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು? ಕಾಲಭೈರವ ಹೇಗೆ ಉದ್ಭವ ಅಂದ್ರೆ, ಯಾರು 10 ಜನ ಸೇರಿ ಭಕ್ತಿಯಿಂದ ಭಗವಂತನನ್ನು ಪೂಜಿಸ್ತಾರೆ, ಭಜನೆ ಮಾಡ್ತಾರೆ, ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾರೆ, ಅಲ್ಲಿ ಭಗವಂತ ಆವಿರ್ಭಾವ ಆಗ್ತದೆ ಅಂತ ಹೇಳ್ತಾರೆ. ಮಧುರೆ ಮೀನಾಕ್ಷಿ ದೇವಸ್ಥಾನ ಕೇಳಿದಿರಲ್ಲ? ಮಧುರೆ ಮೀನಾಕ್ಷಿ ದೇವಸ್ಥಾನ ಹಳೇ ದೇವಾಲಯ. ಮಧುರೆ ಮೀನಾಕ್ಷಿ ದೇವಾಲಯ ಮುಂಚೆ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ತಮಿಳುನಾಡು, ನಮ್ಮ ಭಾರತ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಅಂದಿನ ಕಾಲದಲ್ಲಿ ಬ್ರಿಟಿಷ್ ಕಲೆಕ್ಟರ್ ಆಗಿರ್ತಕ್ಕಂತಹ ರೋಸಾ ಏನ್ ಮಾಡ್ತಾರೆ, ಒಂದು ದಿನ ತಮಿಳುನಾಡು ಕಲೆಕ್ಟರ್ ಒಂದು ದಿನ ಏನ್ ಮಾಡ್ತಾರೆ, ಪ್ರತಿದಿನ ಅವರು ದೇವಾಲಯಕ್ಕೆ ಬರಬೇಕಾದ್ರೆ ಅವ್ರ ಮನೆಯಿಂದ ಆಫೀಸ್ಗೆ ದಾಟಬೇಕಾದ್ರೆ ಏನ್ ಮಾಡಿದ್ರೆ ಮಧ್ಯ ಭಾಗದಲ್ಲಿ ಮಧುರೆ ಮೀನಾಕ್ಷಿ ದೇವಾಲಯ ಇತ್ತು. ಅವ್ರೇನ್ ಮಾಡ್ತಾರೆ, ಪ್ರತಿದಿನ ಕುದುರೆಗೆ ಹೋಗ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಹಿಡಿದ್ಬಿಟ್ಟು ದೇವಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಅದು ಸುಮಾರು ವರ್ಷಗಳ ನಡೆಯುತ್ತೆ. ಒಂದು ದಿನ ಏನ್ ಮಾಡ್ತಾನೆ ಕಲೆಕ್ಟರು, ಎಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡ್ಲಿ, ಗುರುಗಳ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಗುರುದೇವ್. ನೀವು ಹೋಗಿ ಬನ್ನಿ ಅಲ್ಲಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದಾಗ, ಇನ್ನೊಂದು ಕಾರ್ಯಕ್ರಮ ಇತ್ತು ಇವತ್ತು ಬೆಂಗಳೂರಲ್ಲಿ. ಆದರೆ ಅದನ್ನು ಬೇಡ, ಅದನ್ನೇನಾದ್ರೂ ವ್ಯವಸ್ಥೆ ಮಾಡಿ ಸತ್ಕೀರ್ತಿ ಸ್ವಾಮೀಜಿ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಪೂಜ್ಯ ಗುರುಜಿಯವರು ಹೇಳಿದಾಗ, ನನಗೆ ಕಾರಲ್ಲಿ ಬರ್ತಾ ಇರಬೇಕಾದ್ರೆ, ನಾವು ವೆಹಿಕಲ್ ಬರ್ತಾ ಇರಬೇಕಾದ್ರೆ ಒಬ್ಬ ಸ್ವಾಮೀಜಿಯವರ ಒಂದು ಸ್ಟೂಡೆಂಟ್ ಅನ್ಸುತ್ತೆ, ಯಾರೋ ಅನ್ಸುತ್ತೆ, ಅವರು ಋಷಭಾನಂದ ಸ್ವಾಮೀಜಿಯವರ ಶಿಷ್ಯ ಅನ್ಸುತ್ತೆ. ಸುಮಾರು ಒಂದು 50 ಕಾಲ್ ಮೇಲೆ ಮಾಡಿರ್ತಾರೆ, ಎಲ್ಲಿದ್ದೀರಾ, ಎಲ್ಲಿ ಬರ್ತಾ ಇದ್ದೀರಾ, ಎಲ್ಲಿ 50 ಮಿಸ್ ಕಾಲ್ ಇದೆ, ಜೊತೆಗೆ ಮತ್ತೆ ಫೋನ್ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆಲ್ಲ ಇಷ್ಟು ಸಲ ಮಾಡ್ತಾ ಇದ್ದಾರಲ್ಲ, ಎಷ್ಟು ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಮತ್ತೆ ಒಂದು 50 ಅಂತ. ಅದಕ್ಕೆ ನನಗೊಂದು ಸಣ್ಣ ಒಂದು ಪೌರಾಣಿಕ ಹಿನ್ನೆಲೆ ಒಂದು ಜ್ಞಾಪಕ ಬಂತು. ಅದನ್ನ ತಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ತಿತ್ತಿರಿ ಪಕ್ಷಿ ಅಂತ ಒಂದು, ನೀವು ಕೇಳಿರ್ಬೋದು ಅಥವಾ ಕೇಳದೆ ಇರ್ಬೋದು, ಗೊತ್ತಿಲ್ಲ. ತಿತ್ತಿರಿ ಪಕ್ಷಿ ಅಂತ ಅದ್ರ ಹೆಸರು, ತಿತ್ತಿರಿ ಅಂತ ಹೆಸರು. ಸಮುದ್ರದ ದಡದಲ್ಲಿ ಅದು ವಾಸ ಮಾಡ್ತಾ ಇರ್ತದೆ ಅಂತ. ಅದು ಎಷ್ಟು ಗಾತ್ರದಲ್ಲಿ ಇರ್ತದೆ ಅಂದ್ರೆ ನಮ್ಗೆ ನೋಡಕ್ಕೆ ಕಷ್ಟ ಅಂತೆ, ಅಂದ್ರೆ ಅಷ್ಟು ತುಂಬಾ ಚಿಕ್ಕದಾಗಿ. ಅವರ ತಪಶಕ್ತಿಯಿಂದ ಆ ಪಕ್ಷಿಯ ಮೊಟ್ಟೆಗಳನ್ನ ಮತ್ತೆ ತರಿಸಿ ಕೊಡ್ತಾರೆ ಅದಕ್ಕೆ ಅಂತ. ಚಪ್ಪಾಳೆ ಹೊಡಿಬೋದು ಇವಾಗ. ಯಾಕೆ ಅಂತಂದ್ರೆ, ಮನಸ್ ಸಂಕಲ್ಪ ದೊಡ್ಡ ಇದಾಗ್ಲೇಬೇಕು, ಇದು ನೆರವೇರ್ಲೇಬೇಕು, ಈ ತರ ಅಂತ ಏನಾದ್ರು ನಾವು ಸಂಕಲ್ಪ ಮಾಡಿದ್ದೆ ಆದ್ರೆ ಅದು ಒಂದಲ್ಲ ಒಂದ್ ದಿವಸ ಹಾಗೆ ಆಗತ್ತೆ, ನೆರವೇರೇ ತೀರತ್ತೆ ಅಂತ. ನಾವ್ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋ ತರ ಇರಲಿಲ್ಲ. ಇಲ್ಲಿ ಎಷ್ಟು ಫೋನ್ ಸ್ವಾಮೀಜಿ ಹೇಳಿದ್ದಾರೆ, ಅವ್ರು ಎಲ್ಲಿ ಮಾಡ್ತಾರೆ ತಿಳ್ಕೊ ಅಂತ ಅಷ್ಟೇ ಅಂದಾಗ, ಒಂದು ವ್ಯಕ್ತಿ ಒಬ್ಬ ಸ್ವಾಮೀಜಿಗೆ 50 ಮಿಸ್ ಕಾಲ್ ಕೊಡ್ತಾರೆ ಅಂದ್ರೆ 1 hour ಅಲ್ಲಿ ಅಥವಾ 1.5 hour ಅಲ್ಲಿ. ಸ್ವಾಮೀಜಿ ಹೇಳಿದ್ದಾರೆ ಅಷ್ಟೇ, ಮಾಡ್ತಾನೇ ಇರ್ಬೇಕು ಅಂತ. ಫೋನ್ ಮಾಡಿದ್ದು ನನಗೆ ಆ ಕತೆ ಜ್ಞಾಪಕ ಬಂತು. ನಾನು ನಮ್ಮ ಸತ್ಕೀರ್ತಿಯವ್ರಿಗೆ ಹೇಳಿದೆ, ಇಷ್ಟು ಪ್ರೀತಿಯಿಂದ ಪಾಪ ಅವರು ಎಲ್ಲಿ ಬರ್ತಾ ಇದ್ದಾರೋ, ಬರ್ತಾರಾ ಇಲ್ವಾ ಅಂತ ಹೇಳಿ.
ಹಾಗಾಗಿ ಇಲ್ಲಿ ಬಂದ ಮೇಲೆ ನಮ್ಗೆ ಈ ತರ ಕಾರ್ಯಕ್ರಮ, ಯಾಕಂದ್ರೆ ನಾವು ಇನ್ವಿಟೇಷನ್ ನೋಡಿರ್ಲಿಲ್ಲ. ಇಷ್ಟೊಂದು ಸ್ವಾಮೀಜಿಗಳನ್ನ, ಶಾಸಕರನ್ನ, ನೀವೆಲ್ಲ ಭಕ್ತಿಯಿಂದ, ನೀವೆಲ್ಲರೂ ಸಹ ಪ್ರೀತಿಯಿಂದ, ನನಗಿನ್ನೂ ತುಂಬಾ ಖುಷಿಯಾಗಿದ್ದು ಸುಗ್ರೀವನ ದೇವಾಲಯ. ನಾವೆಲ್ಲೂ ಸುಗ್ರೀವನ ದೇವಾಲಯ ನೋಡೇ ಇಲ್ಲ. ಎಲ್ಲಿ ಎಷ್ಟು ಕೂಡ ದೇವಾಲಯ ನೋಡಿ ಇದೆಯನ್ನೋ ಗೊತ್ತಿಲ್ಲ. ಸುಗ್ರೀವನ ದೇವಾಲಯ ಅಂತೇಳಿ ಸಣ್ಣದಾಗಿ ಕೂಡ ಎಷ್ಟು ತುಂಬಾ ಸೊಗಸಾಗಿ, ಸುಗ್ರೀವ, ನೀವೆಲ್ಲ ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ, ರಾಮಾಯಣಕ್ಕೆ ಸಂಬಂಧಪಟ್ಟಿದ ಕಾಲದ ಸುಗ್ರೀವನ ದೇವಾಲಯ, ಮಹಾಭಾರತಕ್ಕೆ ಸಂಬಂಧಪಟ್ಟಿದ ಪಾಂಡವರ ಸರಳಿ ಪಾಂಡವಪುರ ತಾಲೂಕಿನಲ್ಲಿ ಇಲ್ಲಿ ಅಲ್ಪಹಳ್ಳಿ ಅಂತ ಮಹಾಭಾರತ ರಾಮಾಯಣದ ಕಾಲದ ಒಂದು ಹೆಸರುಗಳನ್ನ ಇಲ್ಲಿ ಇಟ್ಕೊಂಡು ನಮ್ಮ ಒಂದು ಕಲಿಯುಗದಲ್ಲಿ ಅಲ್ಪ ಹಳ್ಳಿ ಅಂತ ಒಂದು ಹೆಸರಲ್ಲಿ ಇಲ್ಲಿ ಒಬ್ಬ ಸ್ವಾಮೀಜಿ ಮಠ ಮಾಡಿಕೊಂಡು, ಮತ್ತೆ ಇಲ್ಲಿ ಬೇಬಿ ಮಠದ ಸ್ವಾಮೀಜಿ ಅವರು ಇಲ್ಲೇ ಹತ್ರ ಇದೆ ಅಂತ ಸ್ವಾಮೀಜಿ ನಾನು ನೋಡಿದ್ದೆ. ಇಲ್ಲಿ ಇಷ್ಟು ಹತ್ರದಲ್ಲಿ ಮಠ ಇರೋದು ನಮ್ಗೆ ಗೊತ್ತಿರಲಿಲ್ಲ. ಇಷ್ಟೆಲ್ಲರೂ ಸ್ವಾಮೀಜಿಗಳನ್ನ ನೀವೆಲ್ಲ ಪ್ರೀತಿಯಿಂದ, ಕಾಲಭೈರವ ದೇವಸ್ಥಾನನ, ಆಂಜನೇಯ ಸ್ವಾಮಿ ರಾಮಾಯಣದಲ್ಲಿ ಹೇಳ್ತಾನೆ, ನಾನು ಯಾರು ದೂತ ಅಂತ ಹೇಳಿದ್ರೆ ನಾನು ಸುಗ್ರೀವನಿಗೂ ದೂತನಾಗಿದ್ದೀನಿ, ರಾಮಚಂದ್ರನಿಗೂ ದೂತನಾಗಿದ್ದೀನಿ ಅಂತ ಹೇಳಿ ಲಂಕೆಗೆ ಸೀತಾಮಾತೆಯನ್ನ ಅಮ್ಮನ ಹುಡ್ಕೊಂಡು ಹೋಗ್ಬೇಕಾದ್ರೆ ಆಗ ಹೇಳ್ತಾನೆ ರಾವಣಾಸುರನಿಗೆ, ನಾನು ಸುಗ್ರೀವನ ದೂತ. ಸುಗ್ರೀವ ಸಾಕ್ಷಾತ್ ಸೂರ್ಯನ ಅಂಶನಾಗಿರ್ತಕ್ಕಂಥ ಸುಗ್ರೀವನ ಹತ್ರ ಆಂಜನೇಯ ಸ್ವಾಮಿ ಸಚಿವನಾಗಿ ಅಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣರ ಒಂದು ಪರಿಚಯ ಆಗೋದು ಹಂಪಿಯಲ್ಲಿ. ಸುಗ್ರೀವ ಅಲ್ಲಿ ಒಂದು ಪರ್ವತದಲ್ಲಿ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ, ಋಷ್ಯಮುಖ ಪರ್ವತ ವಹಿಸಿದಂತ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ದರ್ಶನ್ ಪುಟ್ಟಣ್ಣನವರೇ, ಹಾಗೆ ಈ ಜಮೀನನ್ನ ದಾನವಾಗಿ ಕೊಟ್ಟಂತ ವೆಂಕಟೇಶ್ ಅವರೇ, ಬಸವರಾಜ್ ಅವರೇ, ಹಾಗೆ ಈ ವೇದಿಕೆಯಲ್ಲಿರುವಂತ ಪ್ರಮುಖ ಮುಖಂಡರೇ, ಯಜಮಾನ್ರೇ, ಮಾಧ್ಯಮದವರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಶರಣಾರ್ಥಿಗಳು. ಈಗಾಗಲೇ ಪೂಜ್ಯರು ಹೇಳಿದ್ದಾರೆ, ಇನ್ನೇನು ಹೇಳ್ಬೇಕಂತ ಗೊತ್ತಿಲ್ಲ. ಆದ್ರೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬರ್ಬೇಕಾಗಿತ್ತು. ಆಮೇಲೆ ಹೆಚ್ಚು ಹೇಳೋದು ಕಷ್ಟ ಅನ್ನೋ ಅಂತ ಅನಿಸ್ತದೆ. ಆದ್ರೆ ಬಂದಿರೋರ್ಗೆ ಎಷ್ಟು ಜನ ಇದಾರ ಅಷ್ಟು ಜನಕ್ಕೆ ಹೇಳ್ಬೇಕಾ ಇಲ್ಲ ಇನ್ನು ಹೆಚ್ಚು ಹೇಳ್ಬೇಕಾ ಅಂತಾನು ಯೋಚನೆ ಮಾಡ್ಬೇಕಾಗಿದೆ. ಒಂದೂರಲ್ಲಿ ಒಬ್ಬ ರೈತ ಇದ್ದಂತೆ. ಆ ರೈತನಿಗೆ ಮಾಡ್ಕೋಬೇಕು, ನಾನು ಒಬ್ಬನೇ ಬಂದಿದ್ದೀನಿ, ನನಗೆ ಬೇಡವ ಅಂತ ಕೇಳಿದ್ಮೇಲೆ ಇವನು ಒಬ್ಬನೇ ಇದ್ದಾನೆ, ಪ್ರವಚನ ಮಾಡ್ಬೇಕೋ ಬೇಡವ ಅಂತ ಕೇಳಿದ್ದು. ಸರಿ ಆಯ್ತಪ್ಪ, ನೀನು ಒಬ್ಬನೇ ಇದೆಯಾ ಅಂತ ಪ್ರವಚನ ಪ್ರಾರಂಭ ಮಾಡಿದ್ರು. ಪ್ರವಚನ ಪ್ರಾರಂಭ ಮಾಡಿದ ಮೇಲೆ ಹೇಳ್ತಾ ಹೇಳ್ತಾ ಗುರುಗಳು ತುಂಬಾ ಹೊತ್ತು ಹೇಳಿದ್ರು. ಇವ್ನಿಗೆ ನಿದ್ದೆ ಬಂದ್ಬಿಡ್ತು. ನಿದ್ದೆ ಬಂದ್ಮೇಲೆ ಗುರುಗಳು ಕೇಳಿದ್ರೆ, ಏಯ್ ನಾನು ಅವಾಗ್ಲೇ ಹೇಳಿಲ್ಲ ನಿನಗೆ ನಾನು ಬೇಡ ಅಂತ ಹೇಳಿ, ನೀನು ಒಬ್ಬರಿಗಾದ್ರೂ ಪ್ರವಚನ ಮಾಡಬೇಕು ಅಂತ ಹೇಳ್ದಲ್ಲ, ಅದಕ್ಕೆ ನಾನು ಮಾಡಿದ್ರೆ ನೀನ್ ನಿದ್ದೆ ಮಾಡ್ತಾ ಇದೀಯಾ ಅಂತ ಹೇಳಿ ಬೈತಾರೆ. ಗುರುಗಳೇ ಕ್ಷಮಿಸಿ ಗುರುಗಳೇ, ನಾನು 100 ಹಸುಗಳಿಗೆ ನಾನು 1 ಹಸುಗುಲ್ ಹಾಕ್ತೆ, ಆದ್ರೆ 100 ಹಸುಗುಲ್ ತಂದಿದ್ದೀನಲ್ಲ, ಅದು ಒಂದೇ ಒಂದು ಹಸುಗೆ ಅಷ್ಟು ಹಾಕ್ಬಿಟ್ರೆ ಅದು ತಿನ್ನಕ್ ಆಗ್ತದ ಗುರುಗಳೇ ಅಂತ ಕೇಳ್ದೆ. ಹಂಗೆ ಈಗ ನಮ್ಮ ಪರಿಸ್ಥಿತಿಗಳು ಹಂಗಿದೆ. ಯಾಕೆಂತಂದ್ರೆ ಎಷ್ಟು ಹಾಕ್ಬೇಕಾಗಿದೆ, ನಿಮಗೆ ಬೇಜಾರು ಆಗಬಾರದು, ಬೋರು ಆಗಬಾರದು, ನಿಮ್ಗೆ ಎಷ್ಟು ಹಾಕ್ಬೇಕೋ ಅಷ್ಟೇ. ಅದಕ್ಕೆ ಸ್ವಾಮೀಜಿಯವರೆಲ್ಲ ಒಂದೊಂದ್ ಸ್ವಲ್ಪ ಹಂಗೆ ನಾವು ಒಂದೊಂದ್ ಸ್ವಲ್ಪನೇ ನಿಮ್ಗೆ ಹೇಳ್ಬೇಕಾಗಿದೆ. ಜಾಸ್ತಿ ಹೇಳಿದ್ರೆ ನೋಡ್ರಿ, ಮೇಲ್ಕೋಟೆ ಇದೆಯಲ್ಲ, ಮೇಲ್ಕೋಟೆ ರಾಮಾನುಜಾಚಾರ್ಯರಿಗೆ ಒಬ್ಬ, ಯಾಕೆ ಅಂತಂದ್ರೆ ಆ ಕೊಡೋ ಮನಸ್ಥಿದೆಯಲ್ಲ, 1 ಅಡಿಗೆ ಕಚ್ಚಾಡ್ತಾರೆ ಅಂತಂದ್ರೆ 2 ಎಕರೆ ಪ್ರದೇಶವನ್ನ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದಾನೆ ಅಂತಂದ್ರೆ ನಾನು ನಿಜವಾಗ್ಲೂ ಹೃದಯ ತುಂಬಿ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಜೋರ ಚಪ್ಪಾಳೆಯಿಂದ ನೀವು ಅಭಿನಂದನೆ ಮಾಡಬೇಕು. ಪ್ರತಿಯೊಂದು ದೃಷ್ಟಿಯನ್ನ, ದೋಷಗಳನ್ನ ಭಗವಂತ ಬಿಟ್ಟಿದ್ದನ್ನ ಇಟ್ಕೊಳ್ಳಕ್ಕೆ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅವನೊಬ್ಬನೇ ಒಬ್ಬ, ಅದು ಕಾಲಭೈರವ ಅಂತ. ಆ ಕಾಲಭೈರವನ ದೇವಸ್ಥಾನ ಐ ಕ್ಯಾಂಪ್ ನ ಮಾಡ್ತಿದ್ದಾರೆ. ಅವ್ರಗಳಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಬೆಂಗಳೂರಿಂದ ಬಂದು ಇಲ್ಲಿ ಕ್ಯಾಂಪ್ ನಡೆಸ್ತಾ ಇರೋದಕ್ಕೆ, ಇಲ್ಲಿಯ ಭಾಗದ ಜನರಿಗೆ ಒಳ್ಳೇದಾಗ್ಲಿ. ಐ ಕ್ಯಾಂಪ್ ಮೂಲಕ ಏನೇ ಇದ್ರು ಸರ್ಜರಿಯಿಂದ ಎಲ್ಲಾನು ನಾವು ಮಾಡಿಸ್ತೀವಿ ಅಂತ ಬಂದಿರುವಂತದ್ದು. ಅವ್ರಗಳಿಗೂ ಧನ್ಯವಾದಗಳನ್ನ ಹೇಳಿ, ಏನು ಇಲ್ಲಿ ಕಾಲವೇಶ ಸೇವಾ ಟ್ರಸ್ಟ್ ಇಂದ ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಏನು ಎಲ್ಲರೂ ಸೇರ್ಕೊಂಡು, ಟ್ರಸ್ಟ್ ಅವರು ಮತ್ತೆ ಸ್ವಾಮಿಗಳು ಎಲ್ಲರೂ ಸೇರ್ಕೊಂಡು ಕೈ ಹಾಕಿದ್ದಾರೆ. ಅದಕ್ಕೆ ನಾವು ನಿಮ್ ಜೊತೆ ಇರ್ತೀವಿ, ನಮ್ಮ ಕೈಲಿ ಏನ್ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತೀವಿ. ಈಗ ಹನಿ ಉಳಿದ್ರೆ ಹಳ್ಳ, ಆ ತರ ನಾವೆಲ್ಲರೂ ಸೇರ್ಕೊಂಡು ಈ ದೇವಸ್ಥಾನನ ಕಟ್ಟಿ ಈ ಭಾಗದ ಜನರಿಗೆ ಒಂದು ದೇವಾಲಯನ ಕಟ್ಕೊಡೋದ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಮಾತು ಮುಗಿಸ್ತೀನಿ. ಇನ್ನೇನು ಕೊಡ್ಬೇಕಾಗಿಲ್ಲ, ಅವನೇ ಎಲ್ಲ ಕೊಡ್ತಾನೆ. ಈ ಗಾಳಿ ಕೊಟ್ಟವನ್ ಯಾರ್ರಿ, ಸೂರ್ಯನ್ ಕೊಟ್ಟವನ್ ಯಾರ್ರಿ, ಭೂಮಿ ಕೊಟ್ಟವನ್ ಯಾರ್ರಿ, ಆಕಾಶ ಕೊಟ್ಟವನ್ ಯಾರ್ರಿ, ನಕ್ಷತ್ರ ಕೊಟ್ಟವನ್ ಯಾರ್ರಿ,
ಅದಕ್ಕೆ ದಾಸಿಮಯ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನ ಮುಂಡು ಅನ್ಯರ ಹೊಗಳುವ ಕುನ್ನಿಗಳ ಏನಂದೆ ರಾಮನಾಥ ಅಂತ ಒಂದು ಮಾತು ಹೇಳ್ತಾರೆ. ಎಲ್ಲ ಕೊಟ್ಟಿರೋ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ಬೇಕಷ್ಟೇ, ಬೇರೆ ಏನು ಇಲ್ಲ. ಆಮೇಲೆ ಪುಣ್ಯ ಬೇಕಾ ನೋಡಿ, ಈಗ ಅವ್ರು ವೆಂಕಟೇಶ್ ತರ ಒಂದ್ ಪುಣ್ಯ ಕಟ್ಕೊಂಡಿದ್ದಾರೆ. ಕಡೆಯಲ್ಲಿ ನೀವೆಲ್ಲ ಜರ್ನಿ ಮಾಡ್ತೀರಲ್ವಾ, ಕಡೆಯಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಎಲ್ಲಾ ದುಡ್ಡು ಇಟ್ಕೊಂಡಿದ್ದೀರಾ. ಎಲ್ಲರೂ ಏನಿದ್ರಿ, ಒಂದ್ ಜಮೀನ್ ಇದೆ, ತೋಟ ಇದೆ, ಎಲ್ಲ ಇದೆ ರೀ. ಅದೆಲ್ಲ ಇಟ್ಕೊಂಡ್ರೆ ನೀವು ಈಗ ನಮ್ ದರ್ಶನ ಅಮೆರಿಕ ಹೋಗ್ಬೇಕಪ್ಪ, ಅಮೆರಿಕ ಹೋಗ್ಬೇಕಂದ್ರೆ ನಮ್ ಇಂಡಿಯನ್ ಕರೆನ್ಸಿ ನಡೀತಾ ಕಟ್ಕೊಂಡ್ರು, ಪುಣ್ಯದ ಕರೆನ್ಸಿ. ತಾಯಿ ತಂದೆ ಹಸ್ದವ್ರಿಗೆ ಊಟ ಹಾಕಿದ್ರು, ಪುಣ್ಯದ ಕರೆನ್ಸಿ. ಒಬ್ಬ ಭಕ್ತ ಬಂದು ಏನಂತಂದ್ರೆ, ನಾನು ದೇವ್ರು ನೋಡ್ಬೇಕು ಗುರುಗಳೇ. ಆಯ್ತಪ್ಪ, ನಿನಗೆ ದೇವ್ರು ನೋಡ್ಬೇಕಲ್ವಾ, ನಿನ್ಗೆ ಏನಾದ್ರೂ ಪ್ರೇಮದ ಅನುಭವ ಇದೆಯಾ ಅಂತ ಕೇಳ್ತಾರೆ ಗುರುಗಳು. ಅದಕ್ಕೆ ಇಲ್ಲ ಗುರುಗಳೇ, ನನಗೆ ಆ ತರದೆಲ್ಲ ಏನು ಇಲ್ಲ, ನಾನು ದೇವ್ರನ್ನ ನೋಡ್ಬೇಕಂತಾನೆ. ಮತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಸುಮ್ಮನೆ ಆಗ್ತಾರೆ ಗುರುಗಳು. ಮತ್ತೆ ಕೇಳ್ತಾನ ಅವನು, ಗುರುಗಳೇ ನಾನು ದೇವ್ರನ್ನ ನೋಡ್ಬೇಕು ಗುರುಗಳೇ. ಅಲ್ಲೋ ಸ್ವಲ್ಪನಾದ್ರೂ ಆ ಪ್ರೇಮದ ಬಗ್ಗೆ ಒಂದ್ ಚೂರಾದ್ರೂ ತಿಳ್ಕೊಂಡಿದ್ಯೇನೋ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ, ನಾನು ಅದೇನು ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನೀನ್ ದೇವ್ರು ನೋಡಕ್ ಆಗಲ್ಲ ಅಂತ ಹೇಳ್ತಾರೆ. ಅವನ್ಗೆ ಆಶ್ಚರ್ಯ ಆಗ್ತದೆ, ಏನ್ ಗುರುಗಳೇ ಹಿಂಗ್ ಅನ್ಬಿಟ್ರಿ ಅಂತ. ನೋಡು, ದೇವರನ್ನ ನೋಡ್ಬೇಕಂದ್ರೆ ಒಂದು ಭಕ್ತಿ ಇರಬೇಕು, ಒಂದು ಪ್ರೇಮ ಇರಬೇಕು. ಅವೆರಡೂ ಇಲ್ಲ ಅಂತಂದ್ರೆ ದೇವರನ್ನ ನೋಡಕ್ ಆಗೋದಿಲ್ಲ, ನೀನು ಕಲ್ಲನ್ನ ಮಾತ್ರ ನೋಡ್ಬೋದು ಅಂತ ಹೇಳ್ತಾರೆ ರಾಮಾನುಜಾಚಾರ್ಯರು. ಹಾಗೆ ದೇವರಿಗೆ ಬೇಕಾಗಿರೋದು ಯಾವ್ದಪ್ಪ ಅಂತಂದ್ರೆ ನಮ್ಮ ಪ್ರೀತಿ ಬೇಕು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯ ಆಯ್ತಲ್ಲ, ವೇದವನ್ನೋದಿದ ಬ್ರಹ್ಮಂಗೆ ಶಿರವೋಯ್ತಲ್ಲ. ವೇದ ಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ್ಲ ಸಂಗಮ ದೇವ ಅಂತ ಹೇಳಿದ್ರು. ಯಾರಿಗ್ ಭಕ್ತಿ ಇದೆ ಅವ್ರು ದೇವರನ್ನ ನೋಡಬಹುದು ಮತ್ತು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬಹುದು. ಅದಕ್ಕೆ ಭಕ್ತಿ ಪ್ರಿಯ ಅನ್ನೋದು ಭಗವಂತ ಹೇಳಿದ್ದು. ಹಾಗೆ ಭಕ್ತಿ ದೇವರಿಗೆ ಏನೆಲ್ಲ ಎಡೆ ಮಾಡ್ಬೇಕಪ್ಪ ಅಂತೀವಿ ಅಂದ್ರೆ ನಾವು ಏನು ಭಕ್ತಿ ಕೊಡ್ಬೇಕು, ಭಗವಂತನ ಕೊಡೋ ಶಕ್ತಿ ಇಲ್ಲ. ದೇವರಿಗೆ ಏನಾದ್ರೂ ಎಡೆ ಮಾಡ್ಬೇಕಾ, ನಮ್ಗೆ ಎಡೆ ಮಾಡ್ಬೇಕಾದ್ರೂ ನಾವು ಭಗವಂತನಿಗೆ ಏನಪ್ಪಾ ಅಂದ್ರೆ, ಭಗವಂತ ನಾನು ಭಕ್ತಿಯನ್ನ ಬೆರೆಸಿ ದೇವರಿಗೆ ಎರಿಬೇಕು. ಆಲೆಂಜಿಲು ಕರುವಿನ, ಉದಕವೆಂಜಿಲು ಮೀನಿನ, ಹೂವೆಂಜಿಲು ದುಂಬಿಯ ನಾನೇಂದ್ರಲ್ಲಿ ಪೂಜಿಪೆನು ಭಗವಂತ ಅಂತ ಕೇಳ್ಬಿಡ್ತಾರೆ. ಹಾಲು ಅಭಿಷೇಕ ಮಾಡೋಣ ಅಂದ್ರೆ ನಾವು ಹಾಲು ಕರಿಬೇಕಾದ್ರೆ ಕರುನ ಮೊದಲು ಬಿಡ್ತೀವಿ, ಆಮೇಲೆ ಕರ್ಕೊಳ್ಳೋದು. ಅದು ಎಂಜಿಲು ಮಾಡಿದೆ ಅಲ್ವಾ. ನೀರಾದ್ರೂ ಅಭಿಷೇಕ ಮಾಡೋಣ ಅಂತಂದ್ರೆ ನೀವು ಮೀನ್ ನೋಡಿರ್ಬೇಕು, ನೀರೊಳಗೆ ಆ ಮೀನು ನೀರನ್ನ ಕುಡಿದು ವಾಪಸ್ ಬಿಡ್ತಾ ಇರ್ತದೆ ಯಾವಾಗ್ಲೂ, ನಾವು ಉಸಿರು ಬಿಟ್ಟಂಗೆ. ಹಾಗೆ ಮೀನು ಎಂಜಿಲು ಮಾಡಿದೆ ನೀರನ್ನ. ಹಾಗೆ ಹೂವಾದ್ರೂ ಇಡೋಣ ಅಂತಂದ್ರೆ ದುಂಬಿ ರಸವನ್ನ ಹೀರ್ಕೊಂಡಿದೆ. ಹಾಗಾಗಿ ಆ ಮೂರನ್ನು ಶ್ರೇಷ್ಠ ಇಲ್ಲ ಅಂತಂದ್ರೆ ಅದು ಶ್ರೇಷ್ಠ ಮಾಡ್ಬೇಕಂತಂದ್ರೆ ಯಾರಲ್ಲಿದೆ ಅಂತಂದ್ರೆ, ನೀವು ಪ್ರೇಮದಿಂದ ಹೂವನ್ನ ಭಗವಂತನಿಗೆ ಹಾಕ್ಬೇಕು, ಭಕ್ತಿಯಿಂದ ದೇವರಿಗೆ ಹೂವು ಹಾಕ್ಬೇಕು. ದೇವರಿಗೆ ಭಕ್ತಿಯಿಂದ ಹೂವು ಹಾಕ್ತು ಅಂತ ಅಂದ್ರೆ ಅವನು ಸಮರ್ಪಣೆ ಮಾಡ್ತಾನೆ. ನೀವು ಕೇಳಿರ್ಬೇಕು, ಭಗವಂತನಿಗೆ ಯಾವ್ದಪ್ಪ ಇಷ್ಟ ಅಂತ ಅಂದ್ರೆ ಭಕ್ತಿನೇ ಇಷ್ಟ. ಒಂದ್ ಕಡೆ ಒಬ್ಬ ದೇವರನ್ನ ನೋಡ್ಬೇಕಂತ ಆಸೆ. ಹಿಮಾಲಯಕ್ಕೆ ಯಾರೋ ಹೇಳ್ತಾರೆ ನಮ್ಮಂತವ್ರು, ನೋಡಪ್ಪ ಹಿಮಾಲಯದಲ್ಲಿ ದೇವರನ್ನ ನೋಡ್ಬೋದು ಅಂತ. ಅವನು ತುಂಬಾ ಹಳ್ಳಿಲಿರೋನು, ಇದೇ ತರ ಕುಗ್ರಾಮ, ಒಂದ್ ಸಣ್ಣ ಜಾಗ ಇಟ್ಕೊಂಡಿರ್ತಾನೆ. ಅದನ್ನ ಮಾರ್ಬಿಟ್ಟು ದೇವರನ್ನ ನೋಡ್ಬೇಕಂತ 60 ವರ್ಷದ ಮುದುಕ ಹೊರಡ್ತಾನೆ. ವರ್ಷಗಟ್ಲೆ ಆಯ್ತು ಹಿಮಾಲಯಕ್ಕೆ ಹೋಗ್ಬೇಕಾದ್ರೆ. ಇನ್ನೇನು ಹೋಗಿರ್ತಾನೆ ದೇವಸ್ಥಾನದ ಬಳಿ, ಇನ್ನೇನು ಬಾಗ್ಲು ಹಾಕ್ಬೇಕು ಅರ್ಚಕರು. ಆ ಟೈಮಲ್ಲಿ ಹೋಗ್ತಾರೆ, ಓಡಿ ಓಡಿ ಹೋಗ್ತಾನೆ. ಓಡೋಗ್ಬಿಟ್ಟು ಕೈ ಮುಗಿದು ನಮಸ್ಕಾರ ಮಾಡಿ, ನಾನ್ ದೇವ್ರು ನೋಡ್ಬೇಕು, ನಾನ್ ದೇವ್ರು ನೋಡ್ಬೇಕು, ನಾನ್ ದೇವ್ರು ನೋಡ್ಬೇಕು. ಅರ್ಚಕರು ನಿಂತ್ಗೋ, ಏನ್ ತಂದಿದ್ಯಾ ದೇವ್ರಿಗೆ? ಅದಕ್ಕೆ ಅವನು ಹೇಳ್ತಾನೆ, ಹಿಂಗೆಲ್ಲ ಪದ್ರಾಡ್ತಾನ ಪಾಪ, ಹಳ್ಳಿಯನು ಬಡವ, ಗೊತ್ತಿಲ್ಲ, ನಾನ್ ಏನ್ ತರ್ಲಿ ಸ್ವಾಮಿಗಳೇ, ನಾನ್ ದೇವ್ರು ನೋಡ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಏನೂ ತಂದಿಲ್ಲ ಅಂದ್ರೆ ಹೊಯ ನಾಳೆ ಬರೋಗಂತ ಬಾಗ್ಲ ಹಾಕ್ಬಿಡ್ತಾನೆ. ಅವನಿಗೆ ಬಹಳ ಬೇಜಾರಾಗಿ, ನಾನು ಹಿಂಗಾದ್ರೆ ಬದುಕ್ಬಾರ್ದಪ್ಪ, ಭಗವಂತ ನಾನು ನೋಡ್ಲಿಲ್ಲ ಅಂದ್ಮೇಲೆ ನಾನೇ ಬದುಕ್ಬೇಕು, ನಾನ್ ಬಿದ್ದು ಸಾಯ್ಬೇಕು ಅಂತ ಹೇಳಿ ಅವನು ಅವ್ರ ಬಾಗ್ಲ ಹಾಕೊಂಡು ಅರ್ಚಕರು ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಅವನ್ ಹಿಂಗ್ ತಿರುಗ್ತಾನೆ, ಗಂಟೆನಾದ ಬಾಗ್ಲು ತೆಗೆದು ಅವನಿಗೆ ದರ್ಶನ ಕೊಡ್ತಾನೆ ದೇವ್ರು. ಅಂದ್ರೆ ಯಾವುದಕ್ಕೆ ಅಂತಂದ್ರೆ ಭಗವಂತ ನಿರ್ಮಾಣಕ್ಕೆ ನಿಮ್ಮೆಲ್ಲರ ಪೂರ್ಣ ಸಹಕಾರ, ನಮ್ಮ ಶಿವೇಗೌಡರ ಸಹಕಾರ ಬೇಕೇ ಬೇಕು. ಹಾಗಾಗಿ ಕಾಯ್ತಾ ಇದ್ದಾರೆ. ಪ್ರೀತಿಯಿಂದ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ, ಎಲ್ಲರಿಗೂ ಕೂಡ ಸ್ವಾಮೀಜಿ ಊರಿನಿಂದ ಇಲ್ಲಿವರೆಗೂ ಕೂಡ ಕಲಾವಿದ ತಂಡಗಳ ಮೂಲಕ ವೇದಿಕೆಗೆ ಗೌರವಾನ್ವಿತರನ್ನ, ವೇದಿಕೆ ಮೇಲಂತ ಮುಖಂಡರು ದಯವಿಟ್ಟು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿದೆ.
ಬಂದಾಗ